ಹರೀಶ್ ಗೌಡ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 566ನ ಕೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ. ಈ ಉತ್ತರದಲ್ಲಿ ಹೇಳ್ತಾರೆ, ಲಕ್ಷ್ಮಣ ತೀರ್ಥ ನದಿ ನೀರು ಕಲುಷಿತಗೊಳ್ಳುವುದನ್ನು ತಡೆಯಲು ಎನ್ಜಿಟಿಯಿಂದ ಕಲುಷಿತಗೊಂಡಿರುವ 35 ನಗರಗಳ ಪಟ್ಟಿಯಲ್ಲಿ ಹುಣಸೂರು ನಗರವು ಒಂದಾಗಿದ್ದು, ಮಾನ್ಯ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಮಾನದಂಡದ ಪ್ರಕಾರ 17 ಕಲುಷಿತ ನದಿಗಳ ವ್ಯಾಪ್ತಿಯಲ್ಲಿರುವ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಉತ್ಪತ್ತಿಯಾಗುವ ಒಳಚರಂಡಿ ಮಲಿನ ನೀರು ನದಿಗೆ ಅಥವಾ ಜಲಮೂಲಗಳಿಗೆ ಸೇರುತ್ತ ತಡೆದು ಮಾರ್ಗಾಂತರ ಮಾಡಲು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸೂಚನೆಯಂತೆ ಸುಮಾರು 26 ಕೋಟಿ 80 ಲಕ್ಷಗಳ ಅಂದಾಜಿಗೆ ಸರ್ಕಾರದ ಆದೇಶ ಸಂಖ್ಯೆ 25/3/2021ರಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿತ್ತು. ಅದಾದ ನಂತರ 31/5/2024ರಲ್ಲಿ ಚಾಲನೆಗೊಳಿಸಲಾಗಿದೆ ಅಂತ ಹೇಳ್ತಾರೆ ಅಧ್ಯಕ್ಷರೇ. ನಮ್ಮ ಲಕ್ಷ್ಮಣ ತೀರ್ಥ ನದಿ ನಮ್ಮ ಹುಣಸೂರು ನಗರದ ಮಧ್ಯದಲ್ಲಿ ಹರಿದು ಅದು ಸುಮಾರು 55 ಕಿಲೋಮೀಟರ್ ಹರಿಯುತ್ತೆ. ನಮ್ಮ ಹುಣಸೂರು ತಾಲೂಕಿನಲ್ಲಿ ಹರಿದು ಕಾವೇರಿ ನದಿಯನ್ನು ಸೇರುತ್ತೆ ಅಧ್ಯಕ್ಷರೇ. ಇವತ್ತೇನಾಗಿದೆ, ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳು ನಮ್ಮ ನಗರಸಭೆ ಅಧಿಕಾರಿಗಳ ಮೇಲೆ ಕೇಸ್ ಹಾಕಿದ್ದಾರೆ. ಏನಂತ ಕೇಸ್ ಹಾಕಿದ್ದಾರೆ? ನೀವು ಈ ಕಲುಷಿತ ನೀರು, ಒಳಚರಂಡಿಯ ನೀರು ನದಿ ಮೂಲವನ್ನು ಸೇರ್ತಾ ಇದೆ, ನೀವೇನು ಕ್ರಮ ಕೈಗೊಂಡಿಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷರೇ. ಆದರೆ ಈ ಒಂದು ಒಳಚರಂಡಿ ನೀರನ್ನ, ನದಿ ನೀರನ್ನ ತಪ್ಪಿಸ್ಬೇಕು ಅಂತ ಹೇಳಿದ್ರೆ 70 ಕೋಟಿ ದುಡ್ಡು ಬೇಕು ಅಧ್ಯಕ್ಷರೇ. 2021ರಲ್ಲಿ 26 ಕೋಟಿ 80 ಲಕ್ಷ ಯಾವ ಮಾನದಂಡ ಇಟ್ಕೊಂಡು ಕೊಟ್ಟರೋ ನನಗೆ ಗೊತ್ತಿಲ್ಲ ಅಧ್ಯಕ್ಷರೇ. 2024ರಲ್ಲಿ ಏನು 26 ಕೋಟಿ 80 ಲಕ್ಷ ಅನುದಾನ ಕೊಟ್ಟಿದ್ರು, ಅದು ಹ್ಯಾಂಡ್ ಓವರ್ ಆಗಿದೆ. ಅದಾದ ನಂತರ 2025ರಲ್ಲಿ ಏನು ನಮ್ಮ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ, ಆ ಅಧಿಕಾರಿಗಳು ನಮ್ಮ ನಗರಸಭೆಯ ಅಧಿಕಾರಿಗಳ ಮೇಲೆ ಕೇಸ್ ಹಾಕ್ತಾರೆ. ಅದಾದ ನಂತರ ಬಹುಶಃ 70 ಕೋಟಿ ಅನುದಾನ ನಮ್ಮ ನಗರಸಭೆಯಲ್ಲಿ ಇಲ್ಲ. ಅಧಿಕಾರಿಗಳ ಮೇಲೆ ಕೇಸ್ ಹಾಕ್ತಕ್ಕಂಥದ್ದು ಯಾವ ರೀತಿ ಅನ್ನೋದು ನಮಗೆ ಗೊತ್ತಿಲ್ಲ. ಇವತ್ತು ಸರ್ಕಾರ ದುಡ್ಡು ಕೊಡದೇ ಇದ್ರೆ, 70 ಕೋಟಿ ಅನುದಾನ ಕೊಡದೇ ಇದ್ರೆ ಆ ಒಳಚರಂಡಿ ನೀರನ್ನ ತಪ್ಪಿಸ್ಲಿಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ? ಮುಂದುವರೆದು ಅಧ್ಯಕ್ಷರೇ, ಒಂದು ಇದೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು 7/5/2025 ಇನ್ಸ್ಪೆಕ್ಷನ್ ರಿಪೋರ್ಟ್ ಕೊಡುತ್ತೆ. ಅದರಲ್ಲಿ ಏನು ಹೇಳುತ್ತೆ ಅಧ್ಯಕ್ಷರೇ, ಆ ರಿಪೋರ್ಟ್ ಅಲ್ಲಿ there is direct discharge of untreated raw sewage and sewage effluent from the Muslim block and other nearby areas and new layouts into Lakshman Tirtha river ಅಂತ ಹೇಳ್ತಾರೆ ಅಧ್ಯಕ್ಷರೇ. ಇದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದು ಅನಾಲಿಸಿಸ್ ಮಾಡಿ ರಿಪೋರ್ಟ್ ಕೊಟ್ಟಿದೆ ಅಧ್ಯಕ್ಷರೇ. ಮುಂದುವರೆದು ಹೇಳ್ತಾರೆ ಅಲ್ಲಿ, ಫಾರ್ ದಿ ಸಲ್ಲೇಜ್ ಸ್ಯಾಂಪಲ್ ಕಲೆಕ್ಟೆಡ್ ನಿಯರ್ ಗವರ್ಮೆಂಟ್ ಆಯುರ್ವೇದಿಕ್ ಹಾಸ್ಪಿಟಲ್, ಹಳೆ ಸೇತುವೆ, ಮಸ್ಜಿದ್ ಮೊಹಲ್ಲಾ, ಹುಣಸೂರ್ town leading to Lakshman Tirtha river, it reflects from the analysis reports that the parameters suspended solids was found to be 80 mg per liter against 20 mg per liter. 80 mg per liter against 20 mg per liter. Biochemical oxygen demand was found to be 365 mg per liter against 10 mg per liter. Chemical oxygen demand was found to be 980 mg per liter against 50 mg per liter. Ammonical nitrogen was found to be 19.5 mg per liter against 5 mg per liter. And fecal coliform was 21,000 mpn per 100 ml against 100 mpn per 100 ml respectively, and are not conforming to the standards laid down by the board. ಇಷ್ಟು ಒಂದು ಅನಾಲಿಸಿಸ್ ರಿಪೋರ್ಟ್ನ ನಮ್ಮ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ಅಧ್ಯಕ್ಷರೇ. ಇದರನ್ನ ಗಮನಿಸಿದ್ರೆ ನಮ್ಮ ಸ್ಟ್ಯಾಂಡರ್ಡ್ಸ್ ಇರೋದಕ್ಕೂ ಅಲ್ಲಿರೋದು ವ್ಯತ್ಯಾಸ ಏನಿದೆ ಅಧ್ಯಕ್ಷರೇ? ಪ್ಯಾರಾಮೀಟರ್ ಸಸ್ಪೆಂಡೆಡ್ ಸಾಲಿಡ್ಸ್ 80 mg per liter against 20 mg per liter, 4 ಪಟ್ಟು ಜಾಸ್ತಿ. Biochemical oxygen demand was found to be 365 mg per liter against 10 mg per liter, ಅಂದ್ರೆ 36.5 times higher. ಅದಾದ ನಂತರ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ವಾಸ್ ಫೌಂಡ್ ಟು ಬಿ 980 mg per liter against 50 mg per liter, ಅಂದ್ರೆ 20 ಪಟ್ಟು ಜಾಸ್ತಿ ಇದೆ ಅಧ್ಯಕ್ಷರೇ. ಅಮಾನಿಕಲ್ ನೈಟ್ರೋಜನ್ ವಾಸ್ ಫೌಂಡ್ ಟು ಬಿ 19.5 mg per liter
against 5 mg per liter. Andre 3 times. Again, fecal coliform was found to be 21,000 mpn per 100 ml. Ado against 100 mpl, against 100 mpn per 100 ml. Andre 21,000 ಎಲ್ಲಿ 100 mpn ಎಲ್ಲಿ ಅಧ್ಯಕ್ಷರೇ? ಇವತ್ತು ಈ ನದಿಗೆ ಸೇರ್ತಾ ಇರ್ತಕ್ಕಂಥ ಒಳಚರಂಡಿ ನೀರು ಅದು ಬರ್ತಾ ಇರ್ತಕ್ಕಂಥದ್ದು ಸೇರ್ತಾ ಇರ್ತಕ್ಕಂಥದ್ದು ಎಲ್ಲಿಗೆ? ಕಾವೇರಿ ನದಿಗೆ. ಕಾವೇರಿ ನದಿ ನೀರು ಬಹುಶಃ ಮೈಸೂರು ನಗರ ಇರ್ಬೋದು, ಬೆಂಗಳೂರು ನಗರ ಇರ್ಬೋದು, ಈ ಭಾಗದಲ್ಲಿ ನಾವು ಕುಡಿತಾ ನೀರು ಇದು ಅಧ್ಯಕ್ಷರೇ. ಲಕ್ಷ್ಮಣ ತೀರ್ಥ ನದಿ ಇವತ್ತು ಒಳಚರಂಡಿ, ನಮ್ಮ ಹುಣಸೂರು ನಗರದ ಒಳಚರಂಡಿ ನೀರು ಸೇರಿ ಇಷ್ಟು ಕಲುಷಿತ ಆಗಿರ್ತಕ್ಕಂಥದ್ದು ಆರೋಗ್ಯದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರ್ತಾ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹ ಆಲೋಚನೆ ಮಾಡಬೇಕು. ಬಹಳ ಕ್ರಿಟಿಕಲ್ ಕಂಡೀಷನ್ ಇದೆ ಅಧ್ಯಕ್ಷ. ಇದು ಅದೇ ಅಧ್ಯಕ್ಷ ಹೇಳ್ತಾ ಇರ್ತಕ್ಕಂಥದ್ದು. ಈ ಒಂದು ರಿಪೋರ್ಟ್ ನ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನ್ ಕೊಟ್ಟಿದೆ, ಇದೀಗಾಗಲೇ ನಮ್ಮ ಒಳಚರಂಡಿ ಮಂಡಳಿ ಒಂದು ರಿಪೋರ್ಟ್ನು ಸಹ ಮಾಡಿದೆ. ಅದನ್ನ ಸರ್ಕಾರಕ್ಕೆ 307ನೇ ಮಂಡಳಿಯ ಸಭೆಯಲ್ಲಿ ಅನುಮೋದನೆನೂ ಸಹ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ಪುನಃ ವಾಪಸ್ ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ. ಅಧ್ಯಕ್ಷ, ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇದು ಮುಂದುವರಿಯಕ್ ಬಿಟ್ರೆ ಬಹುಶಃ ಆರೋಗ್ಯದ ಸಮಸ್ಯೆ ಇವತ್ತು ನಾವೇನ್ ನೋಡ್ತಾ ಇದೀವಿ ದುಪ್ಪಟ್ಟಾಗುತ್ತೆ. ಬಹುಶಃ ಸ್ಟ್ಯಾಂಡರ್ಡ್ಸ್ಗೂ ಇರ್ತಕ್ಕಂಥ ರಿಪೋರ್ಟ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಬಹುಶಃ ಇವತ್ತು ನಾವು ಗಂಗಾ ನದಿ, ಯಮುನಾ ನದಿ ಕ್ಲೀನಿಂಗ್ ಇವತ್ತು ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದೀವಿ ಅಧ್ಯಕ್ಷ. ಅದಕ್ಕೆ ಆ ಸಾವಿರಾರು ಕೋಟಿ ಖರ್ಚು ಮಾಡೋ ಬದಲು ಇವತ್ತು 70 ಕೋಟಿ ಕೊಟ್ರೆ ಅಧ್ಯಕ್ಷರೇ, ಯುಜಿಡಿ ಮಾಡಿಕೊಟ್ರೆ ಲಕ್ಷ್ಮಣ ತೀರ್ಥ ನದಿ ಕಾವೇರಿ ನದಿಗೆ ಸೇರ್ತಾ ಇದೆ. ಮೈಸೂರು, ಬೆಂಗಳೂರು ನಗರದ ನಿವಾಸಿಗಳು ನಾವು ಕುಡಿತಾ ಇರೋ ನೀರಿದು ಸ್ಟ್ಯಾಂಡರ್ಡ್ಸ್ ಈ ರೀತಿ ಇದೆ. ಆದ್ರಿಂದ ದಯಮಾಡಿ ಅಧ್ಯಕ್ಷರೇ, ತುರ್ತಾಗಿ ಇದು ಮಾಡ್ಕೊಡ್ದೆ ಹೋದ್ರೆ ಮೈಸೂರು ನಗರ, ಬೆಂಗಳೂರು ನಗರದ ನೀರು ಬಹಳ ಕಲುಷಿತ ಆಗಿದೆ. ಇನ್ನು ಮುಂದೆ ಆರೋಗ್ಯದ ಮೇಲೆ ಸಿಕ್ಕಾಪಟ್ಟೆ ಪರಿಣಾಮ ಬೀರುತ್ತೆ. ದಯಮಾಡಿ ಸರ್ಕಾರದಲ್ಲಿ ಮನವಿ ಮಾಡ್ತೀನಿ. ಬಹುಶಃ ಇವತ್ತು ನಮ್ಮ ಹುಣಸೂರು ನಗರ ಒಂದೇ ಅಲ್ಲ, ಇದು ಮೈಸೂರು, ಬೆಂಗಳೂರು ಎಲ್ಲ ಜನರ ಆರೋಗ್ಯದ ಸಮಸ್ಯೆ ಇದು. ಆದ್ರಿಂದ ನಾನು ಸರ್ಕಾರದಲ್ಲಿ ಮನವಿಯನ್ನ ಮಾಡ್ತೇನೆ. ದಯಮಾಡಿ ಅತಿ ಜರೂರಾಗಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಧ್ಯಕ್ಷರೇ, ಉತ್ತರ ಮಂಡಳಿಯ 25-26ನೇ ಸಾಲಿನ ಕ್ರಿಯೋಜನೆಯಲ್ಲಿ ಸದರಿ ಯೋಜನೆಗೆ ಅನುವು ಮಾಡಲಾಗಿದ್ದು, ಅದರಂತೆ ಮಂಡಳಿಯನ್ನು ಪ್ರಸ್ತಾವನೆ ಸ್ವೀಕೃತವಾದ ನಂತರ ಅನುದಾನದ ಲಭ್ಯತೆಯನ್ನಾಧರಿಸಿ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ ನೀಡೋ ಬಗ್ಗೆ ಪರಿಶೀಲಿಸಿ ಅಂತ ಹೇಳ್ತಾರೆ ಅಧ್ಯಕ್ಷೆ. ದಯಮಾಡಿ ಅನುದಾನದ ಲಭ್ಯತೆ ಅಂತ ಹೇಳ್ಬಿಡಿ ಅಧ್ಯಕ್ಷೆ. ನಾನು ಮಾನವ ಸಚಿವರಲ್ಲಿ ಮನವಿ ಮಾಡ್ತೀನಿ, ತುರ್ತಾಗಿ ಯಾವ್ದಾದ್ರು ಒಂದು ಅನುದಾನ ಕೊಟ್ಟು ಮಾಡ್ಕೊಡ್ಬೇಕು ಅಂತಕ್ಕಂಥ ಮನವಿ ಮಾಡ್ತೀನಿ ಅಧ್ಯಕ್ಷೆ. ಮೊನ್ನೆ ಸಭಾಧ್ಯಕ್ಷರೇ, NGT ಅವ್ರ ರಿಪೋರ್ಟ್ ಪ್ರಕಾರ ಸಭಾಧ್ಯಕ್ಷರೇ, ಸುಮಾರು 35 ನಗರಗಳಲ್ಲಿ ಕಲುಷಿತ ಆಗ್ತಾ ಇರುವಂಥ ನೀರು ಇದೆ ಅಂತ ಹೇಳಿದರು ಸಭಾಧ್ಯಕ್ಷರೇ. ಅದರಲ್ಲಿ ಮಾನ್ಯ ಶಾಸಕರು ಹೇಳಿರುವಂಥ ಅವ್ರ ಕಾನ್ಸ್ಟಿಟ್ಯೂನ್ಸಿ ಸಹ ಸೇರಿದೆ ಸಭಾಧ್ಯಕ್ಷರೇ. ಈ ನಗರದ ದಾವಣಿ ಬೀದಿ ವಲಯ 4 ಮತ್ತು ಶಬ್ಬೀರ್ ವಲಯ 5 ಇದರಲ್ಲಿ ತೆರೆದ ಚರಂಡಿಗಳಲ್ಲಿ ಬಳಸಿದ ನೀರು ಲಕ್ಷ್ಮಣ ತೀರ್ಥ ಅಂತ ಕೆರೆ, ಇದು ನದಿ ಇದೆ ಸಭಾಧ್ಯಕ್ಷ, ಅದಕ್ಕೆ ಸೇರ್ತಾ ಇತ್ತು ಸಭಾಧ್ಯಕ್ಷ. ಅದನ್ನ ಮಾರ್ಗಾಂತರ ಮಾಡಲಿಕ್ಕೆ ಅಲ್ಪಾವಧಿ ಯೋಜನೆ ಕೈಗೊಳ್ಳಲಿಕ್ಕೆ ರಾಜ್ಯ ಸರ್ಕಾರ ಸುಮಾರು 26.8 ಕೋಟಿ ರೂಪಾಯಿಗಳನ್ನು 80 ಲಕ್ಷ 26 ಕೋಟಿ 80 ಲಕ್ಷ ರೂಪಾಯಿಗಳನ್ನು 21ರಲ್ಲಿ ನಾವು ಅನುಮೋದನೆ ಕೊಡ್ತೀವಿ ಸಭಾಧ್ಯಕ್ಷ. ಕೊಟ್ಬಿಟ್ಟು ಅಲ್ಲಿ ಇರುವಂಥ ಆ ಸಮಸ್ಯೆಗೆ ಮಾರ್ಗಾಂತರ ಮಾಡಲಿಕ್ಕೆ ಸಭಾಧ್ಯಕ್ಷ ಇಂಟರ್ಸೆಪ್ಷನ್ ಆ್ಯಂಡ್ ಡೈವರ್ಷನ್ ವ್ಯವಸ್ಥೆ ಕಲ್ಪಿಸಲಿಕ್ಕೆ 2 ಸಂಖ್ಯೆ ವೆಟ್ವೆಲ್ ನಿರ್ಮಾಣ ಮಾಡಿದ್ದೀವಿ. ಮತ್ತು ಹೊಸದಾಗಿ ನಿರ್ಮಿಸಿರುವಂಥ 8 ದಶಲಕ್ಷ ಲೀಟರ್ ಸಾಮರ್ಥ್ಯದ SBR ಮಾದರಿಯ ಬಳಸಿದ ನೀರು ಸಂಸ್ಕರಣಾ ಘಟಕಕ್ಕೆ ಪಂಪ್ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷ. ಆಲ್ರೆಡಿ ಚಾಲನೆಯಲ್ಲಿ ಇದೆ ಸಭಾಧ್ಯಕ್ಷ. ಮೊದಲನೇ ಹಂತ ಮುಗೀತು ಸಭಾಧ್ಯಕ್ಷ. ಅದಾದ ನಂತರನೂ ಈ ಲಕ್ಷ್ಮಣ ತೀರ್ಥ ನದಿಗೆ ಈ ಕೊಳಚೆ ನೀರು ಹೋಗ್ತಾ ಇತ್ತು ಸಭಾಧ್ಯಕ್ಷ. ಅದು ಯಾವ್ಯಾವುದು ಅಂತ ಕಂಡುಹಿಡಿದು, ಮತ್ತೆ ಒಳಚರಂಡಿ UGD ವ್ಯವಸ್ಥೆ ಇಲ್ಲದಂಥ ಹಲವಾರು ಪ್ರದೇಶಗಳು ಸಹ ಆ ನಗರದಲ್ಲಿತ್ತು ಸಭಾಧ್ಯಕ್ಷ. ಅದನ್ನೆಲ್ಲನೂ ನದಿಗೆ ಹೋಗೋದನ್ನ ತಡೀಲಿಕ್ಕೆ ಒಳಚರಂಡಿ ವ್ಯವಸ್ಥೆ ಕಲ್ಪಿಸಲಿಕ್ಕೆ 2ನೇ ಹಂತದಲ್ಲಿ ಸುಮಾರು 71 ಕೋಟಿ ರೂಪಾಯಿಗಳು ಇದು ಬೇಕಾಗ್ತದೆ ಸಭಾಧ್ಯಕ್ಷ. ಇದರಲ್ಲಿ ಕೊಳವೆ ಮಾರ್ಗ, ಮೆಷಿನು ಎಲ್ಲ ಅವ್ರಿಗೆ ಗೊತ್ತು ಸಭಾಧ್ಯಕ್ಷ. ಆದ್ರಿಂದ 71 ಕೋಟಿ ಇದ್ದಿದ್ದು ಅದಾದ್ಮೇಲೆ 70 ಕೋಟಿ 50 ಲಕ್ಷಗಳಿಗೆ ಪರಿಷ್ಕರಣೆ ಆಗಿದೆ ಸಭಾಧ್ಯಕ್ಷ. 2/12ರಲ್ಲಿ 2025ರಲ್ಲಿ ಸರ್ಕಾರದ ಅನುಮೋದನೆ ಕೋರಿದ್ವಿ ಸಭಾಧ್ಯಕ್ಷ. ಕೆಲವೊಂದು ತೊಡಕುಗಳಿದಾವೆ ಅಂತ ಹೇಳಿ ವಾಪಸ್ ಕಳಿಸಿದ್ದಾರೆ ಸಭಾಧ್ಯಕ್ಷ. ಕೆಲವೊಂದು ಸ್ಪಷ್ಟೀಕರಣ ಕೇಳಿ ವಾಪಸ್ ಕಳಿಸಿದ್ದಾರೆ ಸಭಾಧ್ಯಕ್ಷ. ನಮ್ಮ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಸಿವೇಜ್ ಬೋರ್ಡ್ ಅದನ್ನ ನೋಡ್ತಾ ಇದೆ ಸಭಾಧ್ಯಕ್ಷ. ಈ 2025-26ನೇ ಸಾಲಿನ ಈ ಕ್ರಿಯಾ ಯೋಜನೆ ಇದೆಯಲ್ಲ ಸಭಾಧ್ಯಕ್ಷ,
ಆ ಯೋಜನೆ ಒಳಗಡೆ ಇದನ್ನು ಮಾಡಲಿಕ್ಕೆ ನಮಗೆ ಯೋಚನೆ ಇದೆ ಸಭಾಧ್ಯಕ್ಷರೇ. ಅದರಂತೆ ಬೋರ್ಡಿಂದ ಈ ಪ್ರಸ್ತಾವನೆ ನಮಗೆ ಸಿಕ್ಕ ತಕ್ಷಣ ಸರ್ಕಾರಕ್ಕೆ ಈ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ ಕೊಟ್ಟು ಫೈನಾನ್ಸರ್ ಹತ್ರ ದುಡ್ಡು ಬೇಕಲ್ಲ ಸಭಾಧ್ಯಕ್ಷರೇ, 71 ಕೋಟಿ ದುಡ್ಡು ಬೇಕು. ಅನುದಾನ ಅದು ಸಿಗುವಂತರ ಪ್ರಯತ್ನ ಪಡ್ತೀವಿ ಸಭಾಧ್ಯಕ್ಷ. ಸಿಕ್ಕ ತಕ್ಷಣ ಈ ಕೆಲಸ ಮಾಡಿಕೊಡ್ಲಿಕ್ಕೆ ಪ್ರಯತ್ನ. ಅಧ್ಯಕ್ಷ ಇದರಲ್ಲಿ ನಮ್ ಲಕ್ಷ್ಮಣ್ ತಿಥಿ 2ನೇ ಸ್ಥಾನದಲ್ಲಿದೆ. ಸಚಿವರು ಮಾನ್ಯ ಸಚಿವರು ಕಲುಷಿತ ನದಿಗಳಲ್ಲಿ 35-37 ಎಕ್ಸ್ಪ್ಲೇನ್ ಮಾಡಿ 2ನೇ ಸ್ಥಾನದಲ್ಲಿದೆ ಮಾನ್ಯ ಸಚಿವರು. ಅದಕ್ಕೆ ದಯಮಾಡಿ ಆರೋಗ್ಯದ ಸಮಸ್ಯೆ ಆಗಬಾರದು, ದಯಮಾಡಿ ಲಭ್ಯತೆ ಅಂತ ಹೇಳ್ಬಿಡಿ ಸಚಿವರೇ, ದಯಮಾಡಿ ಇದನ್ನ ಜರೂರಾಗಿ ಮಾಡ್ಕೊಡ್ಬೇಕು. ಅರುಣ್ ಬೆಲ್ಲದ್. ಮಾನ್ಯ ಅಧ್ಯಕ್ಷರೇ, ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರಿಗೆ ಚುಕ್ಕೆ ಗುರುತಿನ 739ನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಇದಕ್ಕೆ ಉತ್ತರ ಬಂದಿದೆ. ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಬೇರೆ ಮಹಾನಗರ ಕಾರ್ಪೊರೇಷನ್ದಲ್ಲಿ ನಡೆದ ರೀತಿಯಲ್ಲಿ ನಮ್ಮಲ್ಲಿ ಕೂಡ 24/7 ಒಂದು ಕೆಲಸ ನಡೆದಿದೆ. ಅದು L&T ಕಂಪ್ನಿಗೆ ಕೊಟ್ಟಿದ್ದಾರೆ. ಜೂನ್ 2025ರಲ್ಲಿ ಇದು ಕೆಲಸ ಮುಗಿಬೇಕಿತ್ತು ಅಂಥೇಳಿ ಉತ್ತರ ಕೂಡ ಮಾನ್ಯ ಸಚಿವರು ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಗ್ರೌಂಡ್ ಲೆವೆಲ್ದಲ್ಲಿ ಭಾಳ ಮೇಜರ್ ಪ್ರಾಬ್ಲಮ್ಸ್ಗಳಿದ್ದಾವೆ. ಈಗ ಅವ್ರು ಹೇಳೋ ಪ್ರಕಾರ 2027ರಲ್ಲಿ ಕೆಲಸ ಕಂಪ್ಲೀಟ್ ಆಗುತ್ತೆ ಅಂಥೇಳಿ ತಮ್ಮ ಉತ್ತರದಲ್ಲಿ ಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಗ್ರೌಂಡ್ ಲೆವೆಲ್ದಲ್ಲಿ ಸರ್ವೆ DPR ಮಾಡ್ಬೇಕಾದ್ರೆ ಅವ್ರು ಸರಿಯಾಗಿ DPR ಮಾಡಿಲ್ಲ. ಹಾಗಾಗಿ ಯಾವ ಏರಿಯಾದಲ್ಲಿ ಎಲ್ಲಿಂದ ಪೈಪ್ ತೊಗೊಂಡ್ಬರ್ಬೇಕು, ಅದನ್ನ ಮಾಡಿದ್ರೆ ಎಲ್ಲಿ ನೀರು ಬರಬೇಕು, ಅದು ಸರಿಯಾಗಿ ಆಗಲಿಲ್ಲದಕ್ಕೆ ಈಗ ಅದು ಪೈಪ್ ಲೈನ್ ವರ್ಕ್ ಆಗ್ತಾ ಇಲ್ಲ. ಅದ್ರ ಪ್ರಕಾರ ಜನರಿಗೆ ನೀರು ಮುಟ್ಟುವಂಥ ಕೆಲಸ ಆಗ್ತಾ ಇಲ್ಲ. ಅದನ್ನು ನಾವು ಅಲ್ಲಿ ಲೋಕಲಿ KUDFC ಇಂಪ್ಲಿಮೆಂಟಿಂಗ್ ಏಜೆನ್ಸಿ KUDFC ಅವರಿಗೆ ಹೇಳಿದ್ರೆ ಅವರು L&T ಕಂಪ್ನಿ ಅವ್ರಿಗೆ ಹೇಳ್ತಾರೆ. ಇನ್ನೊಂದೊಂದು ಕಂಪ್ನಿ ಸ್ಮೆಕ್ ಕಂಪ್ನಿ ಅಂತ ಅವ್ರ ಕನ್ಸಲ್ಟೆಂಟ್ ಐತಿ. ಅವ್ರ ಕನ್ಸಲ್ಟೆಂಟ್ಗಳು ಇಲ್ಲ, ಇದು ಒರಿಜಿನಲಿ DPRದಲ್ಲಿಲ್ಲ, ನಾವು ಇದನ್ನು ವೇರಿಯೇಷನ್ದಲ್ಲಿ ವಿಚಾರ ಮಾಡ್ತೀವಿ ಅಂತ ಹೇಳ್ತಾರೆ. ವೇರಿಯೇಷನ್ ಅಂತಂದ್ರೆ 2027 ಈಗೇನು ಜೂನ್ದಲ್ಲಿ ಇವ್ರು ಕೆಲಸ ಮುಗಿಸ್ತೇವೆ ಅಂತ ಹೇಳ್ತಾರಲ್ಲ, ಇದಾದ್ಮೇಲೆ ಯಾವಾಗ ಅವ್ರು ವೇರಿಯೇಷನ್ ಬರಬೇಕು, ಆ ವೇರಿಯೇಷನ್ಗೆ ದುಡ್ಡು ಯಾವಾಗ ತೊಗೊಂಬಂದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಸೊ ಈ ಟೋಟ್ಲಿ ಬಿಟ್ವೀನ್ KUDFC, L&T ಮತ್ತು ಅದು ಕನ್ಸಲ್ಟೆಂಟ್, ಈ 3 ಜನರ ನಡುವೆ ಕುತ್ಕೊಂಡು ಈ ಪ್ರಾಜೆಕ್ಟ್ ಐತಲ್ಲ ಭಾಳ ಅಂದ್ರೆ ಭಾಳ ಹಿಂದುಳಿತೈತಿ. ಆಮೇಲೆ ಎರಡನೇದಂತಂದ್ರೆ ಈ L&T ಕಂಪ್ನಿದು ವರ್ಕಿಂಗ್ ಇದೆಯಲ್ಲ ಭಾಳ ಅಂದ್ರೆ ಭಾರಿ ಹೋಪ್ಲೆಸ್ ವರ್ಕಿಂಗ್ ಕಲ್ಚರ್. ನಾವು ಗೌರ್ಮೆಂಟ್ ಇನ್ಎಫಿಷಿಯೆಂಟ್ ಅಂತಂದ್ರೆ ಗೌರ್ಮೆಂಟ್ಗಿಂತ 10 ಟೈಮ್ ಇನ್ಎಫಿಷಿಯೆಂಟ್ ಕಲ್ಚರ್. ಆಮೇಲೆ ಅವರು ₹100 ಗೌರ್ಮೆಂಟ್ ಕಡೆಯಿಂದ ಒಂದು ಕೆಲಸ ಮಾಡಲಿಕ್ಕೆ ದುಡ್ಡು ತೊಗೊಂಡ್ರಂತಂದ್ರೆ ತಮ್ಮ ಕಾಂಟ್ರಾಕ್ಟರ್ಗಳಿಗೆ ₹20 ಮಾತ್ರ ಕೊಡ್ತಾರೆ. ತಮ್ದು ಎಲ್ಲ ಹೈಯೆಸ್ಟ್ ದುಡ್ಡು ತಮ್ಮಲ್ಲೇನೆ ಇಟ್ಕೊಳ್ತಾರೆ. ಅದ್ರ ಜೊತೆ ಅದು ಕಾಂಟ್ರಾಕ್ಟರ್ಗಳಿಗೆ ಪೇಮೆಂಟ್ 6 ತಿಂಗಳು 8 ತಿಂಗಳು ಕೊಡುವಂಥ ಕೆಲಸ ಆಗ್ತಾ ಇಲ್ಲ. ಅದಾದ್ಮೇಲೆ ಅಲ್ಲಿ ರಸ್ತೆಗಳನ್ನ ಹೊಸ ರಸ್ತೆಗಳನ್ನ ನಾವು ಈಗ ಏನೇನೋ ಪ್ರಯತ್ನ ಪಟ್ಟು ಮಾಡಿಸಿರ್ತೇವೆ. ನೆಕ್ಸ್ಟ್ ತಿಂಗಳಲ್ಲಿ ಹೋಗಿ ಅದನ್ನ ರಸ್ತೆ ಹಾಳು ಮಾಡ್ತಾರೆ. ಅದನ್ನ ಹಾಳು ಮಾಡಿದ್ಮೇಲೆ ಅದನ್ನ ಸರಿ ಮಾಡುವಂಥದ್ದು ಅವರಲ್ಲಿ ಇಲ್ಲ. ಈಗ ಪೇವರ್ಸ್ ಕಿತ್ತಿರ್ತಾರಲ್ಲ, ಅದು ಪೇವರ್ಸ್ ಸತ್ಯ ಹಾಕೋದಿಲ್ಲ ಅವ್ರು ಸರಿಯಾಗಿ ಅದನ್ನು ವಾಪಸ್. ಅದು ಇಲ್ಲ, ನಮ್ಮ ಸ್ಕೋಪ್ದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಹಿಂಗಾಗಿ ಊರಲ್ಲಿ ನಾವು ಜನರಿಗೆ ಒಂದ್ ಕಡೆ ನೀರು ಕೊಡೋಕ್ಕಾಗ್ತಾ ಇಲ್ಲ. ಎರಡನೇ ರಸ್ತೆ ಏನು ಡ್ಯಾಮೇಜ್ ಆಗಿರ್ತಾವ ಅವನ್ನ ರಿಪೇರಿ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಸರಿಯಾದ ಇನ್ನೊಂದು ಕಡೆ ನಾವು ಮುಂದೆ ನೀರು ಕೊಡಿಸೋಂಗ ಪೈಪ್ ಹಾಕಿಸ್ತೇವೆ ಅಂತಂದ್ರೆ ಅದು ಕೂಡ ಸಾಧ್ಯ ಇಲ್ಲ. ಒಂದು 100 ಮೀಟರ್ ಪೈಪ್ ಹಾಕ್ರಿ ಅಂತಂದ್ರೆ ಅವ್ರೇನು ಆ 100 ಮೀಟರ್ ಪೈಪ್ ಕೂಡ ಅವ್ರು ಹಾಕೋದಿಲ್ಲ. 10 ಫೀಟ್ ಪೈಪ್ ಕೂಡ ಅವರು L&T ಅವರು ಹಾಕೋದಿಲ್ಲ. ಹಂಗಾಗಿ ಇದು ಟೋಟಲ್ ಐತಲ್ಲ, ಇದು ಪ್ರಾಜೆಕ್ಟ್ ಇವ್ರು ಹೇಳಿದ ಪ್ರಕಾರ 2027ರಲ್ಲಿ ಕಂಪ್ಲೀಟ್ ಆಗ್ತೈತೆ ಅಂತ ಹೇಳ್ತಾರಲ್ಲ, ಅದು ಕೂಡ ನನಗನ್ಸಿದ ಮಟ್ಟಿಗೆ ಕಂಪ್ಲೀಟ್ ಆಗುವಂತ ಲಕ್ಷಣ ಇಲ್ಲ. ಇದ್ರ ಬಗ್ಗೆ ಮಂತ್ರಿಗಳೇ ತಮ್ಮದು ಒಂದು ದೃಢ ನಿರ್ಧಾರ ಬೇಕಾಗ್ತದೆ. ಈ L&T ಕಂಪ್ನಿ ಅಂತವ್ರ ಕಡೆ ನೀವು ಸ್ಟ್ರಿಕ್ಟ್ ಆಗಿ ಕೆಲಸ ತೆಗೆದುಕೊಳ್ಬೇಕು. ಆಮೇಲೆ ಇದೇನು ಕನ್ಸಲ್ಟೆಂಟ್ ಏನದಾರಲ್ಲ, ಅಲ್ಲೇ ಕನ್ಸಲ್ಟೆಂಟ್ ನಾನು ಕೇಳಿದ್ರೆ ಅವಶ್ಯಕತೆ ಇಲ್ಲ. ನಿಮ್ KUDFC ಏನಿದೆ ಅಲ್ಲ, ಆ KUDFCಗೆ ನೀವು ಕಂಟಿನ್ಯೂಷನ್ ಕೊಟ್ಬಿಟ್ರೆ ಅವ್ರು ಕ್ವಿಕ್ ಆಗಿ ಡಿಸಿಷನ್ ತೆಗೆದುಕೊಳ್ತಾರೆ. ಈ ಕನ್ಸಲ್ಟೆಂಟ್ಗಳು ಅವ್ರು ತಾವು ಹೇಳಿದಷ್ಟ. ಆಮೇಲೆ ಅವ್ರಿಗೆ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಿದೆ ಇವ್ರ ಕನ್ಸಲ್ಟೆಂಟ್ಗಳಿಗೆ, ಅವ್ರಿಗೆ ಪ್ರಾಜೆಕ್ಟ್ ಕಾಸ್ಟ್ ಮೇಲೆ ರಿಟೆನ್ಷನ್ ಮನಿ ಕೊಟ್ಟಿಲ್ಲ. ಈಗ ಒಂದು ಪ್ರಾಜೆಕ್ಟ್ 1,000 ಕೋಟಿದೈತಂದ್ರೆ ಅದಕ್ಕೆ 1% ಅದು ಅವ್ರಿಗೆ ಕನ್ಸಲ್ಟೆನ್ಸಿ ಫೀಸ್ ನೀವು ಕೊಟ್ಟಿದ್ರೆ ಬೇರೆ ಇತ್ತು. ಆದ್ರೆ ಅವ್ರಿಗೆ ಏನ್ ಮಾಡಿದಾರೆ, ತಿಂಗಳ ಅವ್ರಿಗೆ ಫೀಸ್ ಕೊಡ್ತಾರೆ ಇವ್ರು. ಹಾಗಾಗಿ ಕಂಟಿನ್ಯೂ ಆಗುತ್ತೆ ಅಷ್ಟು ಆ ಕಂಪ್ನಿಯವರಿಗೆ ಫಾಯ್ದೆ. ಇವೆಲ್ಲ ಪ್ರಾಬ್ಲಮ್ಸ್ ಇದಾವ. ಇದ್ರ ಬಗ್ಗೆ ನೀವು ಏನ್ ಮಾಡ್ತೀರಿ ಸ್ವಲ್ಪ ನಮ್ಗೆ ವಿವರವಾಗಿ ಹೇಳ್ರಿ. ಇದನ್ನ ಉತ್ತರ ಓದ್ಬೇಡ್ರಿ, ಉತ್ತರ ಅಂತೂ ಗೊತ್ತಾಗೈತಿ.
ಓಕೆ, ಉತ್ತರ ಕೊಟ್ಟರೆ ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ಇದು ನಮ್ಮ ಸರ್ಕಾರ ಕೊಟ್ಟಿದ್ದಲ್ಲ ಸಭಾಧ್ಯಕ್ಷರೇ, ಮಾನ್ಯ ಶಾಸಕರ ಸರ್ಕಾರನೇ ಇದು. ನಾನು ಎಕ್ಸ್ಟೆನ್ಷನ್ ಮಾಡಿರೋದನ್ನ 2020ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಹಂಗಂತ ನಾನು ಅದನ್ನ ತಪ್ಪು ಅಂತ ಹೇಳ್ತಾ ಇಲ್ಲ ಸಭಾಧ್ಯಕ್ಷರೇ. LNT ಕೊಟ್ಟಿರೋದೇ ಬಿಜೆಪಿ ಸರ್ಕಾರ ಇದ್ದಾಗ ಸಭಾಧ್ಯಕ್ಷರೇ. ಹಲವಾರು ಕಾರಣಗಳು ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಸುಮಾರು 1200 ಕೋಟಿ ವೆಚ್ಚದಲ್ಲಿ 24x7 ನೀರು ಕೊಡಬೇಕು ಹುಬ್ಳಿ ಧಾರವಾಡ ನಗರಕ್ಕೆ ಅಂತ ಹೇಳ್ಬಿಟ್ಟು 1200 ಕೋಟಿ ವೆಚ್ಚದಲ್ಲಿ ನೀರು ಸರಬರಾಜು ಮಾಡುವಂತಹ ಈ ಒಂದು ಟೆಂಡರ್ ಕರೆದಿದ್ವಿ. ಅದರ ಪ್ರಕಾರ ಕೆಲಸ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷರೇ. ಅವ್ರು ಹೇಳಿರೋದು ಸತ್ಯ ಇದೆ ಸಭಾಧ್ಯಕ್ಷರೇ. ನಾನೇನು ಅವ್ರನ್ನ ಸಮರ್ಥನೆ ಮಾಡ್ಕೊಳಕ್ಕೆ ಹೋಗಲ್ಲ ಸಭಾಧ್ಯಕ್ಷರೇ. ಮಾನ್ಯ ಬೆಲ್ಲದ್ದವ್ರ ಜೊತೆ ಕೂಡಿನೇ ನಾನು ಮೀಟಿಂಗ್ ಮಾಡಿದ್ದೆ. ಅದಾದಮೇಲೆ 2-3 ಮೀಟಿಂಗ್ ಒಟ್ಟಾರೆ ಮಾಡಿದ್ದೀನಿ ಸಭಾಧ್ಯಕ್ಷರೇ. ಅವರು ಈ ಥರ ಲೇಟ್ ಮಾಡ್ತಾ ಇದ್ದಾರೆ ಅಂತೇಳಿನೇ ಸುಮಾರು 90 ಕೋಟಿ ಅವರಿಗೆ ಫೈನ್ ಹಾಕಿದ್ದೀವಿ 93 ಕೋಟಿ ಸಭಾಧ್ಯಕ್ಷರೇ. 93 ಕೋಟಿ ರೂಪಾಯಿಗಳನ್ನ ಅವ್ರು ಫೈನ್ ರೂಪದಲ್ಲಿ ಅವ್ರ ಹತ್ರ ವಸೂಲಿ ಮಾಡಿದ್ವಿ ಸಭಾಧ್ಯಕ್ಷ. ಇದು ಲೇಟ್ ಆಗ್ತಾ ಇದೆ ಅಂತೇಳಿ ನಮ್ಮ ಕ್ಲಾಸ್ ಇದೆಯಲ್ಲ ಸಭಾಧ್ಯಕ್ಷ, ಅವ್ರಿಗೆ ಆ ಕ್ಲಾಸ್ ಪ್ರಕಾರ ನೀವು ಈ ಥರ ಲೇಟ್ ಮಾಡಿದ್ವಿ ಅಂತೇಳಿ 93 ಕೋಟಿ ಈಗಾಗಲೇ ಅವ್ರ ಹತ್ರ ವಸೂಲಿ ಮಾಡಿದ್ವಿ ಸಭಾಧ್ಯಕ್ಷರೇ. ಅದೇ ಕೆಲವಾರು ಕಾರಣಗಳು ಸಭಾಧ್ಯಕ್ಷ. ಯಾಕೆ ಲೇಟ್ ಆಯಿತು ಅಂದರೆ ಈ ರೈತರು ಪ್ರತಿರೋಧ ಮಾಡ್ತಾ ಇದ್ರು, ಅದು ಅವ್ರಿಗೂ ಗೊತ್ತು ಸಭಾಧ್ಯಕ್ಷ. ಕೆಲವೊಂದು ಜಾಗಗಳಲ್ಲಿ ರೈತರುಗಳು ಜಾಗ ಬಿಟ್ಟಿರಲಿಲ್ಲ ಸಭಾಧ್ಯಕ್ಷ ಕೆಲಸ ಮಾಡಲಿಕ್ಕೆ. ಮತ್ತು ಈ ಹಲವಾರು ಇಲಾಖೆಗಳಿಂದ ಲೋಕೋಪಯೋಗಿ ಇಲಾಖೆ, ಈ ಕೋವಿಡ್-19 ಬಂತು, ಹೆದ್ದಾರಿ ಪ್ರಾಧಿಕಾರ, ಬಸ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ BRTS ಇದೆಯಲ್ಲ ಸಭಾಧ್ಯಕ್ಷ ಹುಬ್ಳಿಲಿ, ಅವರು ಸಹ ಅದಕ್ಕೆ NOC ಕೊಡೋದು ಲೇಟ್ ಆಗಿರೋದ್ರಿಂದ ಇದು ಲೇಟ್ ಆಗಿದೆ ಅಂತ ಅವ್ರು ಸಬೂಬ್ ಹೇಳ್ತಾ ಇದ್ದಾರೆ ಸಭಾಧ್ಯಕ್ಷ. ಆದ್ರೂ ಇದು ಪ್ರೋಗ್ರೆಸ್ ಕಮ್ಮಿ ಇದೆ ಸಭಾಧ್ಯಕ್ಷ, ನಾನೇ ಹೇಳ್ತೀನಿ ಸಭಾಧ್ಯಕ್ಷ ಇದನ್ನು. ಅದರಿಂದ ಈ ಮುಂದಕ್ಕೆ ಮತ್ತೆ ಸಭಾಧ್ಯಕ್ಷ ಇನ್ನೊಂದು ಈ ಇದ್ರದ್ದು ಸಭಾಧ್ಯಕ್ಷರೇ, ಈ 43 MLD ಏನು ನೀರು ಸರಬರಾಜಿದೆ, ಅಮೀನ್ ಬಾವಿ ಜಲಶುದ್ಧೀಕರಣ ಘಟಕ ನಿರ್ಮಿಸ್ತಾಗ್ತಾ ಇದ್ವಿ. ಅಲ್ಲಿ ಸುಮಾರು 75% ಆಗಿದೆ ಸರ್, ಅವ್ರಿಗೂ ಗೊತ್ತಿದೆ ಸಭಾಧ್ಯಕ್ಷರೇ ಅದು. ಸೊ ಆದ್ರಿಂದ 2026 ಒಳಗಡೆ ಈ ಎಂಥದ್ದು ಈ ಒಂದು ಅಮೀನ್ ಬಾವಿ ಜಲಶುದ್ಧೀಕರಣದಿಂದ ಬರುವಂಥ ನೀರನ್ನ ಉಳಿದ ಮನೆಗಳಿಗೆ ಕೊಡುವಂಥದ್ದು ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಈಗಾಗಲೇ ಸುಮಾರು 1126 ಕುಡಿಯುವ ನೀರು ಕಿಲೋಮೀಟರ್ಗಳು ಕೊಳವೆ ಮಾರ್ಗ ಅಳವಡಿಸಿದ್ದೀವಿ. ಸುಮಾರು 22,566 ಹೌಸ್ ಹೋಲ್ಡಿಂಗ್ಸ್ಗೆ ಕೊಟ್ಟಿದ್ದೀವಿ. 6,220 ಗೃಹ ಸಂಪರ್ಕಗಳನ್ನು ಈ ಮಧ್ಯಂತರ ನೀರು ಸರಬರಾಜು ಸಭಾಧ್ಯಕ್ಷ ಇವಾಗ ಹೇಳಿದ್ನಲ್ಲ ಅದರಿಂದ ಕೊಡ್ತಾ ಇದ್ದೀವಿ. ಮತ್ತು ಇನ್ನೊಂದು 7,545 ಒಟ್ಟಾರೆ ಒಂದು 35,000 ಮನೆಗಳಿಗೆ ಕೊಡ್ತೀವಿ ಸಭಾಧ್ಯಕ್ಷ. ಆದರೆ ಇನ್ನೂ ಹೆಚ್ಚು ಕಮ್ಮಿ 1 ಲಕ್ಷ ಮನೆ ಇರ್ತದೆ ಸಭಾಧ್ಯಕ್ಷ. 1 ಲಕ್ಷ ಮನೆಗಳಿಗೆ ನೀರು ಕೊಡಬೇಕಾಗಿರ್ತದೆ ಸಭಾಧ್ಯಕ್ಷ. ಅದರಿಂದ ಮತ್ತೊಮ್ಮೆ ನಾನು ಹುಬ್ಳಿ ಧಾರವಾಡದ ಎಲ್ಲ ಶಾಸಕರುಗಳನ್ನ ಕರೆದು, LNT ಅವ್ರನ್ನ ಕರೆದು, ನನ್ನ ಇಲಾಖೆಯವ್ರನ್ನ ಕರೆದು, ಮತ್ತು ಈ ಕನ್ಸಲ್ಟೆಂಟ್ ಪ್ರಾಜೆಕ್ಟ್ ಮಾನಿಟರ್ ಮಾಡೋಕ್ಕೆ ಮಾತ್ರ ಅವ್ರನ್ನ ಇಟ್ಕೊಂಡಿರೋದು ಸಭಾಧ್ಯಕ್ಷ. ಬರೀ ಮಾನಿಟ್ರಿಂಗ್ ಅಷ್ಟೇ. ಅವ್ರಿಗೆ ಮಂತ್ಲಿ ಪೇಮೆಂಟ್ ಅದಕ್ಕೆ ಕೊಡ್ತಾರೆ, ಜಸ್ಟ್ ಫಾರ್ ಮಾನಿಟ್ರಿಂಗ್. ಪೈಪ್ ಹಾಕ್ತಾ ಇದ್ದಾರಾ, ಸರಿಯಾಗಿ ಕ್ವಾಲಿಟಿ ಇದೆಯಾ, ಕ್ವಾಂಟಿಟಿ ಇದೆಯಾ ಅಂತ ನೋಡೋದಷ್ಟೇ ಅವ್ರದ್ದು ಕೆಲಸ. ಅವ್ರದ್ದೇನು ಇದರಲ್ಲಿ ಪಾತ್ರ ಇರಲ್ಲ ಸಭಾಧ್ಯಕ್ಷ. ಸಂಪೂರ್ಣವಾಗಿ ಸರ್ಕಾರ KUDFCನೇ ಮಾನಿಟರಿಂಗ್ ಸೆಲ್ ಸಭಾಧ್ಯಕ್ಷ. ಬರೀ ಅವ್ರ ಮೇಲ್ನೋಟಕ್ಕೆ ನೋಡೋದಷ್ಟೇ, ಪ್ರತಿಯೊಂದು ಕೆಲಸ ಮಾಡೋದು ಕರೆಕ್ಟಾಗಿ ಬಿಲ್ ಮಾಡಿಸೋದೆಲ್ಲ ನಮ್ಮದೇ ಇಲಾಖೆ ಸಭಾಧ್ಯಕ್ಷ. ಆದ್ದರಿಂದ ನಾನು ಮುಂದಿನ ದಿವಸಗಳ ಸಭಾಧ್ಯಕ್ಷ 5ನೇ ತಾರೀಕು ಆದ ನಂತರ ಆ LNT ಅವರು ಯಾರಿದ್ದಾರೆ ಅವರಿಗೆ, ಮತ್ತು ಯಾರು ಶಾಸಕಗಳಿದ್ದಾರೆ ಅವರು, ನಾನು ಮತ್ತು ನಮ್ಮ ಇಲಾಖೆ ನಮ್ಮ ಸೆಕ್ರೆಟರಿ ನಾವೆಲ್ಲ ಕರೆದು ಸಭಾಧ್ಯಕ್ಷ ಅವ್ರಿಗೆ ಮತ್ತೊಮ್ಮೆ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡ್ತೀವಿ ಸಭಾಧ್ಯಕ್ಷ. ಆದಾಗ್ಯೂ ಅವರು ಮಾಡಿಲ್ಲ ಅಂದರೆ ಸಭಾಧ್ಯಕ್ಷ ಮುಂದೆ ಏನು ಕ್ರಮ ತಗೋಬೇಕು ಅಂತ ಹೇಳಿ ನಾನು ಮಾನ್ಯ ಶಾಸಕರು ಒಟ್ಟಿಗೆ ಮಾತಾಡಿ ಅದನ್ನು ಕ್ರಮ ವಹಿಸಿ ಅತಿ ಶೀಘ್ರದಲ್ಲಿ ಇಡೀ ಹುಬ್ಳಿ ಧಾರವಾಡಕ್ಕೆ ನೀರು ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಸಭಾಧ್ಯಕ್ಷ. ಹೇಳಿದ ಪ್ರಕಾರ ನೀವು ಹೇಳಿದ ಪ್ರಕಾರ ಮೀಟಿಂಗ್ ಕರೀರಿ. ಆದ್ರೆ ನಂದೇನು ಸಜೆಷನ್ ಇದೆ ಅಲ್ಲ, KUDFC ಕೊಟ್ಬಿಟ್ರೆ ಅದು ಕನ್ಸಲ್ಟೆಂಟ್ ಬೀಚ್ ಇನ್ ಬಿಟ್ವೀನ್ ಅವಶ್ಯಕತೆ ಇಲ್ಲ. ಆಮೇಲೆ ಆ KUDFCಗೆ ಅಲ್ಲಿ ಲೋಕಲ್ ಇಂಜಿನಿಯರ್ಸ್ಗೆ ಪವರ್ಸ್ ಇಲ್ಲ. ಲೋಕಲ್ ಇಂಜಿನಿಯರ್ಸ್ಗೆ ಪವರ್ಸ್ ಕೊಡ್ಬೇಕು ನೀವು, ಅವಾಗ ಎಕ್ಸಿಕ್ಯೂಷನ್ ಇಂಪ್ಲಿಮೆಂಟ್ ಆಗ್ತೈತಿ. ಎನಿವೆ ನೀವು ಮೀಟಿಂಗ್ ಕರೆದಾಗ ಅದ್ರ ಬಗ್ಗೆ ನಾವು ವಿವರವಾಗಿ ಹೇಳ್ತೇವೆ. ಇಲ್ಲ ಬೆಲ್ಲದವ್ರೆ, ಈ ಕನ್ಸಲ್ಟೆಂಟ್ಸ್ ಇರೋದು ಬರೀ ಪ್ರಾಜೆಕ್ಟ್ ಮಾನಿಟರ್ ಮಾಡಕ್ಕಷ್ಟೇನೆ. ಅವ್ರಿಗೇನು ಅಧಿಕಾರ ಇಲ್ಲ ಅವ್ರಿಗೆ. ಅವ್ರು ತಿಂಗಳ 30 ಲಕ್ಷ ರೂಪಾಯಿ ಸಿಗ್ತೈತೆ ಅನ್ನೋದಲ್ಲ, ಪ್ರಾಜೆಕ್ಟ್ ಡಿಲೇ ಮಾಡ್ಕೊಂತ 1,200 ಕೋಟಿ ಸಭಾಧ್ಯಕ್ಷರೇ. ಮತ್ತೆ ಅವ್ರು ಸರಿಯಾಗಿ ಪೈಪ್ ಹಾಕವ್ರ, ಸರಿಯಾಗಿ ಲೆಂತ್ ಇದೆಯಾ, ಮತ್ತೆ ಏನು ಡಿಪಾರ್ಟ್ಮೆಂಟ್ ಐತಲ್ಲ ನೋಡ್ಲಿ. ಡಿಪಾರ್ಟ್ಮೆಂಟ್ ಇದ್ರೂ
ಅಲ್ಲ, ಒಬ್ರು ಇರ್ಲೇಬೇಕು. ಎಲ್ಲಾ ಕಡೆ ಕನ್ಸಲ್ಟೆಂಟ್ ಇಟ್ಕೊತೀವಿ ಸಭಾಧ್ಯಕ್ಷ. ಇಟ್ಸ್ ರೆಗ್ಯುಲರ್. 30 ಲಕ್ಷ ರೂಪಾಯಿ ಅವ್ರಿಗೆ ತಿಂಗಳ 30 ಲಕ್ಷ ರೂಪಾಯಿ ಸಿಗ್ತದೆ ಅನ್ನೋದಕ್ಕೆ ಅವರು ಅಲ್ಲ, ಈಗ ನಾವು ಮಾಡಿರೋದಲ್ಲ ಸಭಾಧ್ಯಕ್ಷ. ಇದು ಟೆಂಡರ್ ಕೊಡ್ಬೇಕಾದ್ರೆ ಆಗಿರೋದು ಸಭಾಧ್ಯಕ್ಷರೇ. ಇದು ನಾವು ಮಾಡಿರೋದಲ್ಲ ಸರ್, ನಿಮ್ದೇ ಸರ್ಕಾರ ಮಾಡಿರೋದು. ಯಾವ ಸರ್ಕಾರ ಬೇಕಾಗಿರ್ಲಿ ನೀವು ಸರ್ ಇದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.